ಭಾಜಿ ಮಾಡ್ತಾ ಇದೀವಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಮಿಕ್ಸ್ ಇಟ್ ವೆಲ್. ಮಮ್ಮ ಇದ್ದಾರೆ. ಹಾಯ್ ಮಮ್ಮ. ಹಾಯ್ ಫ್ರೆಂಡ್ಸ್. So pav bhaji is ready. Yum. Hi guys, welcome back to my YouTube channel. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾವು ಏನು ಮಾಡ್ತಿದ್ದೀವಿ ಗೊತ್ತಾ? ಸ್ಪೆಷಲ್ ಪಾವ್ ಭಾಜಿ ಮಾಡ್ತಾ ಇದ್ದೀವಿ. ನನ್ನ ಪಾವ್ ಭಾಜಿಗೆ ಎಷ್ಟು ಫ್ಯಾನ್ಸ್ ಅಂದರೆ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ನನ್ನ ಪಾವ್ ಭಾಜಿ ಇಷ್ಟ. ಸೊ ನಾನು ಹೆಂಗೆ ಮಾಡ್ತೀನಿ, ಪ್ರೊಸೀಜರು ಮತ್ತು ಪ್ರೀ ಪ್ರೆಪ್ಸ್ ಎಲ್ಲ ತೋರಿಸ್ತೀನಿ. ಸೊ ನಾನೇ ಸಪ್ರೇಟಾಗಿ ಆ್ಯಕ್ಚುಲಿ ಪಾವ್ ಭಾಜಿ ಮಸಾಲ ಅಲ್ಲದೆ ಸಪ್ರೇಟಾಗಿ ಒಂದು ಸ್ಪೆಷಲ್ ಮಸಾಲ ಪ್ರಿಪೇರ್ ಮಾಡ್ತೀನಿ. ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಪಾವ್ ಭಾಜಿ ಮಸಾಲ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಆಮೇಲೆ ರೆಡ್ ಚಿಲ್ಲಿ 120 ತೊಗೋಬೇಕು. ಫಸ್ಟು ಸ್ಟವ್ ಅಂಟಿಸ್ಬೇಕು. ಸೊ ಇವಾಗ ಧನಿಯಾ ಮತ್ತು ಜೀರಿಗೆ ಫ್ರೈ ಮಾಡ್ಕೋಬೇಕು. ಫಸ್ಟು ಇವಾಗ ಲವಂಗ ಹಾಕ್ತಾಯಿದ್ದೀನಿ, ಈಗ ಮೆಣಸು ಹಾಕ್ತಾಯಿದ್ದೀನಿ, ಬೇಸಿಕಲಿ ಸ್ಟಾರ್ ಚಕ್ಕೆ ಹಾಕ್ತಾಯಿದ್ದೀನಿ, ಮರಾಠಿ ಮೊಗ್ಗು, ಮತ್ತು ಲಾಸ್ಟಲ್ಲಿ ಪಲಾವ್ ಎಲೆ, ಇವಾಗ ಸೋಂಪು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. 15 to 20 ಚಿಲ್ಲೀಸ್ ಹಾಕೊಳ್ಳಿ, ಬ್ಯಾಡಿಗೆ ಮೆಣಸಿನ್ಕಾಯಿ. ಸೊ ಇವಾಗ ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬೇಕು. ಸೊ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಚೂರು ಕಸ್ತೂರಿ ಮೆಥಿ ಹಾಕಬೇಕು. ಕಸೂರಿ ಮೇಥಿ, 1 tablespoon ಅರಿಶಿನ, 1 tablespoon ಡ್ರೈ ಮ್ಯಾಂಗೋ ಪೌಡರ್, ಇಂಗು, ಮತ್ತು ಲಾಸ್ಟಲ್ಲಿ ಉಪ್ಪು. ಸೊ ಇವಾಗ ನಾವು 3 ಪೇಸ್ಟ್ ಮಾಡ್ಕೋಬೇಕು. ದಟ್ ಈಸ್ ರೆಡ್ ಚಿಲ್ಲಿ ಪೇಸ್ಟು, ಗ್ರೀನ್ ಚಿಲ್ಲಿ ಪೇಸ್ಟು ಆ್ಯಂಡ್ ಗಾರ್ಲಿಕ್ ಪೇಸ್ಟು. ಸೊ ರೆಡ್ ಚಿಲ್ಲಿ ಪೇಸ್ಟ್ ಮಾಡೋಣ ಬನ್ನಿ. ಇದ್ರ ಜೊತೆ ನೀರು ಆ್ಯಡ್ ಮಾಡಬೇಕು, ಇದನ್ನ ರುಬ್ಕೋಬೇಕು. ನೆಕ್ಸ್ಟು ಗಾರ್ಲಿಕ್ ಪೇಸ್ಟು. ಸೊ ಗಾರ್ಲಿಕ್ನೆಲ್ಲ ಇದನ್ನು ಹಾಕ್ಕೊಂಡು ನೀರು ಹಾಕಿ ರುಬ್ಬೇಕು. ಗ್ರೀನ್ ಚಿಲ್ಲಿ ಹಾಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು. ಸೊ ಎಲ್ಲ ಪ್ರಿಪ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಆನಿಯನ್, ಆಮೇಲೆ 3 types ಆಫ್ ಪೇಸ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್, ಗಾರ್ಲಿಕ್ ಪೇಸ್ಟ್, ರೆಡ್ ಚಿಲ್ಲಿ ಪೇಸ್ಟ್, ಕೊರಿಯಾಂಡರ್, ಆಮೇಲೆ ಆಲೂಗೆಡ್ಡೆ, ಆಮೇಲೆ ಪಾವ್ ಭಾಜಿ ಮಸಾಲ ಆವಾಗಲೇ ನಾನು ತೋರಿಸ್ಕೊಟ್ಟಿದ್ದಲ್ಲ ಅದು, ಆಮೇಲೆ ಬಟಾಣಿ, ಬೀಟ್ರೂಟ್ ಆ್ಯಂಡ್ ಮೇನ್ಲಿ ಬಟರ್. ಚಾಪ್ಡ್ ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಸ್ಮ್ಯಾಶ್ಡ್ ಪೊಟ್ಯಾಟೊ, ಬೀಟ್ರೂಟ್ ಆ್ಯಕ್ಚುಲಿ ಕಟ್ ಮಾಡ್ಕೋಬೇಕು. ನಾನು ರುಬ್ಕೊಂಬಿಟ್ಟೆ ಈಸಿಯಾಗಿ ಸ್ಮ್ಯಾಶಿಂಗ್ಗೆ ಅಂತ. ಬಟಾಣಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, ಅರಿಶಿನ ಪುಡಿ, ಟರ್ಮರಿಕ್, ಕೊರಿಯಾಂಡರ್ ಪೌಡರ್, the main pav bhaji masala, green chili paste for the spiciness. ಎಲ್ಲ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಹಾಕಬೇಕು. ಮಿಕ್ಸ್ ಇಟ್ ವೆಲ್. ನೆಕ್ಸ್ಟ್ ವಾಟರ್ ಹಾಕಬೇಕು. ನನ್ನ ಹತ್ರ ಬೀಟ್ರೂಟ್ ರಸ ಇತ್ತು ಅಂದ್ಬಿಟ್ಟು ಬೀಟ್ರೂಟ್ ರಸ ಹಾಕಿದೆ. ಸ್ಮ್ಯಾಶ್ ಇಟ್ ವೆಲ್. ಎಷ್ಟು ಸ್ಮ್ಯಾಶ್ ಆಗಬೇಕಂದ್ರೆ ಫುಲ್ ಏನು ವೆಜಿಟೇಬಲ್ಸ್ ಕಾಣಿಸ್ಬಾರ್ದು, ಆ ಥರ ಸ್ಮ್ಯಾಶ್ ಆಗಬೇಕು. ಆ್ಯಡ್ ರೆಡ್ ಚಿಲ್ಲಿ ಪೇಸ್ಟ್. ಸೊ ಇವಾಗ ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ನಮ್ಮ ಮಮ್ಮ ಇದ್ದಾರೆ. ಹಾಯ್ ಮಮ್ಮ. ಹಾಯ್ ಫ್ರೆಂಡ್ಸ್. ನೋಡಿ ಹೇಗಿದೆ, ಎಲ್ಲ ಅಜ್ಜಿ ಮನೆಗೆ ಮೊಮ್ಮಕ್ಕಳು ಬಂದರೆ ಅವಾಗೆಲ್ಲ ನಾವು ಚಕ್ಲಿ, ಉಂಡೆ, ಕೋಡ್ಬೆ ಅಂತ ಮಾಡ್ತಾ ಇದ್ವಿ. ಇವಾಗ ನನ್ನ ಮೊಮ್ಮಗಳು ಪಿಜ್ಜಾ ಮಾಡ್ಕೊಳ್ಳಿ ಎಂಥದ್ದು ಪಾವ್ ಭಾಜಿ ಮಾಡ್ಕೊಡ್ತಾ ಇದ್ದಾಳೆ. ಇದಲ್ವಾ ಕಲಿಗಾಲ ಅನ್ನೋದು. ಅಜ್ಜಿದೆಲ್ಲ ಟೇಸ್ಟ್ ಹೋಯ್ತು, ಎಲ್ಲ ಹಳೆಯ ಕಾಲದಾಗೋಯ್ತು. ಈಗ ಹೊಸ ಥರದ್ದು ಪಾವ್ ಭಾಜಿ ಅಂತೆ, ಪಿಜ್ಜಾ ಅಂತೆ ಎಲ್ಲ ಮನೇಲಿ ಮಾಡೋಕ್ಕೆ ಕಲ್ತ್ಬಿಟ್ಟು ನಮ್ಮಳಿಗೂ ಅದನ್ನೇ ತಿಳಿಸ್ತಾ ಇದ್ದಾರೆ. ನೋಡಿ, ಬನ್ನಿ ಹೇಗೆ ಮಾಡಿದ್ದಾಳೆ ನೋಡೋಣ. ಇವಾಗ ಸ್ಮ್ಯಾಶ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇವಾಗ ಪಾವ್ ಭಾಜಿಗೆ ಸ್ಪೆಷಲ್ ಮಸಾಲ ಪ್ರಿಪೇರ್ ಮಾಡೋಣ. ಫಸ್ಟು ಬಟರ್ ಹಾಕೋಬೇಕು. 1 ಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟ್, 1 ಸ್ಪೂನ್ ಗಾರ್ಲಿಕ್ ಪೇಸ್ಟ್, 1 ಪಿಂಚ್ ಚಾಟ್ ಮಸಾಲ, 1 ಪಿಂಚ್ ಚಿಲ್ಲಿ ಪೌಡರ್, ಆಮೇಲೆ ಪಾವ್ ಭಾಜಿ ಮಸಾಲ 1 ಸ್ಪೂನ್, ಆಮೇಲೆ ಗರಂ ಮಸಾಲ 1 ಸ್ಪೂನ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕೊರಿಯಾಂಡರ್ ಹಾಕಬೇಕು. ಪಾವ್ ಮಾಡೋಕ್ಕೆ ಆ್ಯಕ್ಚುಲಿ ನಾನು ಡಿಫ್ರೆಂಟಾಗಿ ಮಾಡ್ತೀನಿ. ಒಂಚೂರು ಬಟರ್ ಹಾಕ್ಬಿಟ್ಟು ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡಿರೋ ಅದು 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾವ್ನ ತೊಗೊಂಡು ಮಧ್ಯ ಕಟ್ ಮಾಡಿ ಎಲ್ಲ ಮಸಾಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. So here, ready to serve. So here we go, our pav bhaji is ready. Let me know the taste. How is it? Wow.
first. ಥ್ಯಾಂಕ್ ಯು ಸೋ ಮಚ್. ಹೌ ಇಸ್ ಇಟ್ ಲಿಕ್ಕು? Bueno. ಥ್ಯಾಂಕ್ ಯು. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ನೋಡಪ್ಪ, ನನ್ನ ಮೊಮ್ಮಗಳು ತುಂಬ ಚೆನ್ನಾಗಿ ಪಾವ್ ಭಾಜಿ ಮಾಡಿದ್ದಾಳೆ. ಮಸಾಲೆನ ಅವಳೆ ಮಾಡ್ಕೊಂಡಿದ್ದು, ಚಕ್ಲಿ ಕೊಡ್ಬೇಳೆ, ಉಂಡೆ ಬೇಡವಂತೆ. ಇದನ್ನು ತಿನ್ನಿಸ್ತಾ ಇದ್ದಾಳೆ. ಸೂಪರಾಗಿ ಮಾಡಿದಾಳಪ್ಪ. ಥ್ಯಾಂಕ್ ಯು. ಹೌ ಇಸ್ ದ ಪಾವ್ ಭಾಜಿ? ಥ್ಯಾಂಕ್ ಯು. ಅಮ್ಮ ಹೆಂಗಿದೆ? ಹೆಂಗಿದೆ ಮ್ಯಾಮ್? ಥ್ಯಾಂಕ್ ಯು. ಸೂಪರ್. ಏನಾದ್ರು So this was my pav bhaji recipe. So if you do like it, please do like, share, comment, and if you're new to my channel, please subscribe my channel. See you in the next video. Shubhratri.